It's our duty to cross-check the documents before making any impression. ವಕೀಲ್ ಸಾಹೇಬ್ರೆ ಏನ್ ಹೇಳ್ತಿದ್ದಾರೆ? ಅವನು ನಿನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಯಾವ್ದಾದ್ರು ಬಿಸ್ನೆಸ್ ಮಾಡೋಕ್ ಮುಂಚೆ ಎಲ್ಲನೂ ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀನ್ ಮಾಡಿದ್ದು ತುಂಬಾ ಒಳ್ಳೆ ಕೆಲಸ ಅಂತ ಅವ್ರು ನಿನ್ನ ಹೊಗಳುತ್ತಾ ಇದ್ದಾರೆ. Yes, you done a good job. ಕೊಡು. Thank you. Please sit. Please take your seat. Sign, please. Okay. Very soon we start the business together. Oh, thank you. Thank you. Thank you. Thank you so much for your hospitality. We enjoy a lot being here. Bye everyone. Bless us ಭಾನುಮತಿ ಅವರೇ. ಒಳ್ಳೇದಾಗ್ಲಿ ಇಬ್ರಿಗೂ. ಸೌಭಾಗ್ಯವತಿ ಭವ. ಸುಖವಾಗಿರಿ. ನಮಸ್ಕಾರ. Namaste. ನಮಸ್ಕಾರ. ನಮಸ್ಕಾರ. Bye bye. ಬಾಯ್. ಅಮ್ಮ, ನೀನು ಪರ್ಮಿಷನ್ ಕೊಟ್ರೆ ಏನೋ ಹೇಳಬೇಕು ಅಂತಿದ್ದೀನಮ್ಮ. ಏನದು ಜನಾರ್ದನ? ನಮಗಿವತ್ತು ಈ ಬಿಸ್ನೆಸ್ ಡೀಲ್ ಸೆಟ್ ಆಗಿದೆ ಅಂದರೆ ಅದಕ್ಕೆ ಮನೆಯವರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ. ಆದರೆ ಎಲ್ರಿಗಿಂತ ಜಾಸ್ತಿ ಕಷ್ಟಪಟ್ಟಿದ್ದು, ಇಷ್ಟು ಕೋಟಿಗಟ್ಟಲೆ ವ್ಯಾಪಾರ ನಮಗೆ ಸಿಗೋ ಹಾಗೆ ಮಾಡಿದ್ದು ಕಾವೇರಿ ಅಮ್ಮ. ಇಲ್ಲ ಮಾವ, ಇದನ್ನ ನಾನೊಬ್ಳೇ ಏನ್ ಮಾಡಿಲ್ಲ. ಪ್ರತಿ ಕೆಲ್ಸದಲ್ಲೂ ಪ್ರತಿಯೊಬ್ರು ನನಗ್ ಸಹಾಯ ಮಾಡ್ತಾನೆ ಇದ್ರು. ಹೊಗಳಿದ ಮೇಲೂ ಎಲ್ಲರೂ ಸಹಾಯ ಮಾಡಿದ್ದಾರೆ ಅಂತ ಹೇಳಿದೆ ನೋಡು. ಇದೇ ನಮ್ಮ ನಿನ್ನ ದೊಡ್ಡತನ. ಮನೇಲಿ ಗ್ಯಾಸ್ ಖಾಲಿ ಆದಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಹಾಕಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದೆ. ಅದು ಅಲ್ಲದೆ ನಾನು ಕಣ್ಮುಚ್ಕೊಂಡು ಇನ್ನೇನು ಸಿಗ್ನೇಚರ್ ಹಾಕಬೇಕು ಅಂತಿದ್ದಾಗ ನೀನು ನಂಬಿಕೆ ವಿಶ್ವಾಸದ ಬಗ್ಗೆ ಹೇಳಿ ತುಂಬ ಇಂಪ್ರೆಸ್ ಮಾಡಿದೆ ಕೂಡ. ಕಾವೇರಿ ಓದಿಲ್ದೇ ಇರ್ಬೋದು, ಆದರೆ ಬುದ್ಧಿವಂತಿಕೆಯಲ್ಲಿ ಮಾತ್ರ ಯಾವ ಲೋಪನೂ ಇಲ್ಲ. ಏನಂತೆ ಅಮ್ಮಮ್ಮ? ಅದನ್ನ ನಾನು ಹೇಳಕ್ ಹೋಗಲ್ಲ. ಆದ್ರೆ ನಿಮ್ಮಪ್ಪ ಹೇಳಿದ ಮಾತು ನಿಜಾನೇ. ನಮ್ಗೆ ಈ ಕಾಂಟ್ರಾಕ್ಟ್ ಬರೋದಿಕ್ಕೆ ಕಾರಣ ಕಾವೇರಿನೇ. ಸುಮ್ನೆ ರಮ, ನೀನು ಹೀಗೆ ಮಾತಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಮಗಳಿಗೆ ಸರಿಯಾದ ಅವಕಾಶ ಸಿಗದೆ ಇದ್ದಿದ್ದಕ್ಕೆ ಕಾವೇರಿ ಹೈಲೈಟ್ ಆದ್ಲೇ ಹೊರತು ಇದರಲ್ಲಿ ಕಾವೇರಿ ದೊಡ್ಡತನ ಏನೂ ಇಲ್ಲ. ನೀವು ತಾಯಿ ಮಗಳು ಇಬ್ರಿಗೂ ಅಡಿಗೆ ವಿಷಯದ ಬಗ್ಗೆ ಬೈದಿದ್ದು ಮರ್ತು ಹೋದ್ರಾ? ಮತ್ತೆ ಎಲ್ರ ಮುಂದೆ ನಿಮ್ಮನ್ ಬೈಬೇಕಾ? ಅದ್ಯಾಕಮ್ಮಮ್ಮ, ನೀವೇನು ಫ್ಲೋನಲ್ಲಿದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ. ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ವಾ? ಶ್ರುತಿ, ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಗ್ಲೇ ಮನುಷ್ಯರಿಗೆ ಸಂಸ್ಕಾರ ಇದ್ದ ಹಾಗೆ. ಯಾಕೆಂದ್ರೆ ಇವತ್ತು ಈ ಮನೆ ಮತ್ತೆ ವ್ಯಾಪಾರಕ್ಕೆ ಒಳ್ಳೇದಾಗಿರೋದು. ಎಲ್ರೂ ಮುಂದೆ ಹೇಳ್ತಿದ್ದೀನಿ. ಹಾಗಂತ ನನಗೆ ಅವಳ ಮೇಲೆ ಪ್ರೀತಿನೂ ಇಲ್ಲ, ಅವಳ ಮೇಲೆ ಕೋಪನೂ ಹೋಗಿಲ್ಲ. ಯಾವತ್ತೋ ಇವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ. ಕಾವೇರಿ, ಫಸ್ಟ್ ಟೈಮ್ ಅಮ್ಮಮ್ಮ ಕೋಪ ಮಾಡ್ಕೊಳ್ಳೋದು ಬದಲು ಹೋಗ್ಲಿದ್ದಾರೆ. ಹೌದು ವಕೀಲ್ ಸಾಹೇಬ್ರೆ, ನನ್ಗೂ ತುಂಬಾ ಖುಷಿ ಆಗ್ತಿದೆ. ಕಷ್ಟಕ್ ಪ್ರತಿಫಲ ಅಂದ್ರೆ ಇದೇನಮ್ಮ. ನೀನ್ ಮಾಡೋ ತಪ್ಪುಗಳನ್ನ ಹುಡ್ಕೋ ವ್ಯಕ್ತಿ ಒಳ್ಳೇದನ್ನ ಹೇಳಿದ್ದಾರೆ. ಯಾವತ್ತೋ ಒಂದಿನ ಅತ್ತೆ ಮನ್ಸಲ್ಲಿರೋ ಕೋಪ ದ್ವೇಷ ಹೋಗ್ಬಿಟ್ರೆ ಅಷ್ಟೇ ಸಾಕು. ಹೋಗತ್ತಮ್ಮ, ನಮ್ಮ ಅತ್ಗೆ ಏನ್ ಅನ್ಕೋತಾರೋ ಅದನ್ನ ಸಾಧಿಸ್ತಾರೆ. ಖಂಡಿತ ಸಾಧಿಸ್ತಾಳೆ. ನನ್ಗಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಮ್ಮ, ಈ ಭಜನೆ ಕಾರ್ಯಕ್ರಮ ನಮಗ ಅಗತ್ಯ ಇದೆಯಾ? ಇನ್ನೊಂದು ಮಾತು ಕೇಳಿದ್ರು ನನ್ ತಲೆ ಸಿಡ್ದು ಹೋಗೋ ಹಾಗಿದೆ. ಇಲ್ಲಿರೋದಕ್ಕೆ ನನ್ ಕೈಲಾಗಲ್ಲ. ಬಾರಮ್ಮ ಹೋಗೋಣ.
ಕಾವೇರಿ ಅಂತ ಹೆಸರಿಟ್ಕೊಂಡು ಈ ಮನೆ ಕಾಲಿಟ್ಟು ನಮ್ ಜೀವನನೇ ನಾಶ ಮಾಡ್ಬಿಟ್ಟೆ ಅಲ್ವೇನೆ. ಒಂದಲ್ಲ ಒಂದಿನ ನಿನ್ ಇಡೀ ಜೀವನ ನಾನು ನಾಶ ಮಾಡಿಲ್ಲ ಅಂತಂದ್ರೆ ನನ್ನ ಹೆಸರು ಕಲಾವತಿನೇ ಅಲ್ಲ. ಶ್ರುತಿ, ಏನಿದೆಲ್ಲ? ಯಾರು ಎಷ್ಟೇ ಹೊಗಳಿದ್ರು ನಿಮ್ಮ ಅಮ್ಮಮ್ಮಂಗೆ ಕಾವೇರಿ ಮೇಲಿರೋ ಕೋಪ ಹೋಗಲ್ಲ ಅಂತ ಹೇಳಿದ್ರಲ್ಲ, ಅದನ್ನ ಕೇಳಿಸ್ಕೊಂಡು ಕೂಲ್ ಆಗೋದ್ ಬಿಟ್ಟು ಕೋಪ ಮಾಡ್ಕೊಂಡು ಹೀಗೆಲ್ಲ ಆಡಿದ್ರೆ ಹೇಗೆ ಹೇಳು? ಏನು ರಿಲ್ಯಾಕ್ಸ್ ಆಗ್ಬೇಕಾ? ಏನ್ ಮಾತಾಡ್ತಿದ್ಯಮ್ಮ? ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಎಲ್ರು ಮುಂದೆನೂ ಹೊಗಳೋವಷ್ಟು ಹೊಗಳಿ ನಿನಗೂ ನನಗೂ ಬೈದು ಕ್ಲೈಮ್ಯಾಕ್ಸ್ ಅಲ್ಲಿ ಕೋಪ ತಣ್ಣಗಾಯ್ತು ಅಂತ ಹೇಳಿದ್ ಕೂಡ್ಲೆ ವಾವ್ ಸೂಪರ್ ಅಂತ ಚಪ್ಪಾಳೆ ಹೊಡೆದು ಸಂಭ್ರಮ ಪಡು ಅಂತ್ಯಾ ಅಮ್ಮ? ಹಾಗಲ್ಲ ಕಣೆ ಅಮ್ಮ, ಇವತ್ತು ನಮಗ್ ನಡೆದಿರೋ ಅವಮಾನ, ಆ ಕಾವೇರಿ ಖುಷಿನ ನೋಡಿದ ಮೇಲೆ ನನ್ಗೆ ಸತ್ತು ಹೋಗ್ಬೇಕು ಅನ್ಸ್ತಿದೆ. ಶ್ರುತಿ, ಏನ ಹುಚ್ಚು ಮಾತು? ಈಗೇನಾಯ್ತು ಅಂತ ಸಾಯೋ ಮಾತಾಡ್ತಿದೀಯಾ? ಇನ್ನು ಏನಾಗ್ಬೇಕಮ್ಮ? ಈ ಮನೇಲಿ ಎಲ್ರು ಆ ಕಾವೇರಿಯಿಂದಾನೇ ಪ್ರಾಜೆಕ್ಟ್ ಸಿಕ್ಕಿದ್ದು, ಅವಳು ಮಾಡಿರೋ ಅಡುಗೆಗೆ ತೋರಿಸಿರೋ ಪ್ರೀತಿಗೆ ರಷ್ಯಾದವರು ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ ಅಂತ ಹೊಗಳುತ್ತಿರೋದನ್ನ ನೋಡೋದಕ್ಕೆ ನನ್ನ ಕೈಲಾಗ್ತಿಲ್ಲ. ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಮೇಲೆ ಕಿಸಿದ್ರೆ ವಾಪಸ್ ಬರೋ ಹಾಗೆ ಅದು ರಿವರ್ಸ್ ಆಗಿ ನಮ್ಮ ಮೇಲೆ ಬೀಳ್ತಾ ಇದೆ. ಶ್ರುತಿ, ಗೆಲುವು ಯಾವತ್ತೂ ನಮ್ ಕಡೆನೇ ಇರಲ್ಲ, ಅವಾಗವಾಗ ಶತ್ರುಗಳ ಕಡೆನೂ ಹೋಗುತ್ತೆ. ಇಲ್ ಕೇಳು, ಈ ತರ ಬೇಡ್ದಿರೋ ಮಾತನ್ನ ಹೇಳಿದ್ರೇನೆ ನನಗ್ ಕೋಪ ಬರೋದು. ಹಾಗಲ್ವೇ, ಶತ್ರು ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾನೆ ಅಂತಂದ್ರೆ ನಾವು 10 ಹೆಜ್ಜೆ ಅವರಿಂದ ಹಿಂದೆ ಇದೀವಿ ಅಂತ ಅರ್ಥ. ನೀನು ಈ ಮನೆಗ್ ಸೊಸೆ ಆಗ್ಬೇಕು ಅಂದ್ರೆ ಕಾವೇರಿ ಎಲ್ಲಿದ್ದಳೋ ಅಲ್ಲೇ ಅವಳ ಕಟ್ ಹಾಕ್ಬೇಕು. ಉಸಿರಾಡಕ್ಕೂ ಕಷ್ಟ ಆಗೋ ಹಾಗೆ ಅಷ್ಟದಿಗ್ಬಂಧನ ಹಾಕ್ಬೇಕು. ಕೊನೆಗೆ ಅವಳಿಗೆ ಉಸಿರಾಡಕ್ಕಾಗ್ದೆ ಹೆದರ್ಕೊಂಡು ಈ ಮನೆ ಬಿಟ್ಟು ಓಡ್ ಹೋಗ್ಬೇಕು. ಅವಾಗ್ಲೇ ನೀನ್ ಈ ಮನೆ ಸೊಸೆ ಆಗಕ್ಕೆ ಸಾಧ್ಯ. ಇಲ್ಲಿವರೆಗೂ ನಾವು ಮಾಡಿದ್ದನ್ನೇ ಅಲ್ವಮ್ಮ? ಆದ್ರೆ ಪ್ರತಿ ಸಲ ನಾವು ಸೋತಿದೀವಿ ಅಂತ ಹೇಳ್ತಾ ಇದ್ದೀನಿ. ಸೋಲು ಅಲ್ಲ ಗೆಲುವು ಅಲ್ಲ, ಆ ಕಾವೇರಿನ ಕತ್ತ ಹಿಸ್ಕಿ ಸಾಯಿಸಿದ್ರೇನೆ ಆ ಪೀಡೆ ತೊಲಗೋದು. ಸಾಯಿಸ್ಬೇಕು ಅಂದ್ರೆ ಕುತ್ತಿಗೆ ಹಿಸ್ಕ್ಬೇಕಾ ಏನೋ? ಅಂದ್ರೆ ಏನ್ ಮಾಡ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಮಗ್ ಅಂಟ್ಕೊಂಡಿರೋ ದರಿದ್ರನ ನಾಶ ಮಾಡ್ಬಿಡ್ತೀನಿ. ನನ್ ಮಗಳು ಕಣ್ಣೀರ್ ಹಾಕೋ ಹಾಗೆ ಮಾಡಿದ ಕಾವೇರಿಗೆ ಬದುಕಿರೋವಾಗ್ಲೇ ನರಕ ಹೇಗಿದೆ ಅಂತ ತೋರಿಸ್ತೀನಿ. ಪಾಪ ಕಾವೇರಿ ನೆನ್ನೆ ಅಷ್ಟೆಲ್ಲ ಕೆಲಸ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾಳೆ. ಅದಕ್ಕೆ ನನಗಿಂತ ಮುಂಚೆನೆದ್ದು ರೆಡಿಯಾಗಿರ್ತಿದ್ದ ಕಾವೇರಿ ಇವತ್ತಿನ್ನೂ ಮಲ್ಕೊಂಡಿದ್ದಾಳೆ. ಈ ಕಾವೇರಿಯಲ್ಲಿ ಇನ್ನೂ ಎದ್ದಿಲ್ವಾ? ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆ ಕ್ಲೀನ್ ಮಾಡ್ತಿದ್ಲಲ್ಲ. ಆ ಫಾರಿನರ್ಸ್ ಮುಂದೆ ಒಳ್ಳೆ ಹೆಸರನ್ನ ಪಡ್ಕೊಂಡ್ಲು. ಇವಳಿಗೆ ಬುದ್ಧಿ ಕಲಿಸ್ಬೇಕು. ಏನ್ ಮಾಡೋದು? ಅಷ್ಟಕ್ಕೂ ಎದ್ದಿದ್ದಾಳ ಇಲ್ವಾ? ಹೋಗಿ ನೋಡ್ತೀನಿ. ವಕೀಲ್ ಸಾಹೇಬ್ರೆ, ಏನಿದು? ಸಾರಿ ಕಾವೇರಿ, ಕಾಲ್ ಜಾರ್ ಬಿಡ್ತು. ಕಾಲ್ಗೇನಾದ್ರೂ ಏಟಾಯ್ತಾ? ಇಲ್ಲ ಕಾವೇರಿ, ಕೆಳಗಡೆ ನೀನಿದ್ಯಲ್ಲ, ನಿನ್ಗೇನಾದ್ರೂ ಏಟಾಯ್ತಾ? ಇಲ್ಲ, ಆದ್ರೆ ಒಂದೇ ಸಲ ಮೇಲ್ ಬಿದ್ದಾಗ ಎಷ್ಟು ಭಯ ಆಯ್ತು ಗೊತ್ತಾ? ಹೀಗೆ ಬಿದ್ದಿದ್ದಕ್ಕೆ ನನಗೂ ಕೂಡ ಭಯ ಆಗ್ತಾ ಇದೆ. ನಿನ್ ನಿದ್ದೆ ಡಿಸ್ಟರ್ಬ್ ಮಾಡೋದಕ್ಕೆ ಸಾರಿ. ಪರವಾಗಿಲ್ಲ ವಕೀಲ್ ಸಾಹೇಬ್ರೆ, ನೀವು ಮೇಲ್ ಬಿದ್ದಿದ್ದಕ್ಕೆ ಎಚ್ಚರ ಆಯ್ತು. ಇಲ್ಲ ಅಂದಿದ್ರೆ ಇನ್ನೂ ಮಲ್ಗೆ ಇರ್ತಿದ್ದೆ.
ಸರಿ, ಎದ್ದೇಳು. ಎದ್ದೇಳ್ಬೇಕಾಗಿರೋರ್ ನೀವು, ನಾನ್ ಕೆಳಗಿದ್ದೀನಲ್ವಾ. ಸಾರಿ, ಹೌದಲ್ವಾ? ಬೆಳಿಗ್ಗೆನೆ ಇಂಥದ್ದೆಲ್ಲ ನೋಡೋ ಕರ್ಮ ಬಂತು. ಛೆ, ವಕೀಲ್ ಸಾಹೇಬ್ರೆ, ಇವ್ರ ರೊಮ್ಯಾನ್ಸ್ಗೆ ಹೊತ್ತು ಗೊತ್ತು ಇಲ್ದಿರೋ ಹಾಗಾಗೋಯ್ತು. ಛೆ, ಬೆಳಿಗ್ಗೆನೆ ಇವ್ರ ರೊಮ್ಯಾನ್ಸ್ ನೋಡೋ ತರ ಆಯ್ತು. ಛೇ, ಏಯ್ ನಿಂತ್ಕೋ. ನಿನ್ನೆ ಹೊಗಳಿಕೆಯಿಂದ ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಿಲ್ವಾ, ಇಲ್ಲ ಕೊಬ್ಬಂದ್ಬಿಡ್ತಾ? ಅದೆರಡೂ ಅಲ್ಲ, ಸ್ವಲ್ಪ ಸುಸ್ತಾಗಿದ್ದಕ್ಕೆ ಎಚ್ಚರ ಆಗಿಲ್ಲ. ಅದನ್ನೇ ನಮ್ ಕಡೆ ಕೊಬ್ಬಂದಿರೋದು ಅಂತ ಅಂತಾರೆ. ಹೋಗಿ ಕಾಫಿ ತಗೊಂಡ್ ಬಾ. ಹೋಗೋ. ಸರಿ ಚಿಕ್ಕಮ್ಮ. ಸ್ಟ್ರಾಂಗ್ ಆಗಿರ್ಬೇಕು ಕಾಫಿ. ಸ್ಟ್ರಾಂಗ್ ಕಾಫಿ. ಏಯ್ ಪೃಥ್ವಿ, ಏನು ಇದೆಲ್ಲ? ಅಲ್ಲ, ನಿನ್ಗೇನಾಗ್ತಾ ಇದೆ? ಕಾವೇರಿ, ನನ್ಗೆ ಆಚೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಹಾ ಸರಿ ಸಾಹೇಬ್ರೆ.
ಚಿಕ್ಕಮ್ಮ, ನೀವ್ ಕೇಳಿರೋ ಸ್ಟ್ರಾಂಗ್ ಕಾಫಿ. ನಿನ್ನೆ ಫಾರಿನರ್ಸ್ ಮುಂದೆ ಆಚಾರ ಸಂಪ್ರದಾಯ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದೆ ಅಲ್ಲ, ಅದರಲ್ಲಿ ಸ್ವಲ್ಪ ಆದ್ರೂ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಬ್ಳು ಹೆಣ್ಣಾಗಿ ಸ್ನಾನ ಮಾಡದೆ ಅಡ್ಗೆ ಮನೆಗೆ ಹೋಗ್ತೀಯಾ? ಅಷ್ಟು ಬುದ್ಧಿ ಇಲ್ವಾ ನಿಂಗೆ? ನೀನ್ ಇನ್ನೂ ಹಳ್ಳಿಯಲ್ಲಿದ್ಯಾ ಅಂತ ಅನ್ಕೊಂಡಿದ್ಯಾ? ಇಲ್ಲಿ ಸ್ವಲ್ಪ ಸಂಪ್ರದಾಯ ಪದ್ಧತಿ ಎಲ್ಲ ಇದೆ. ನಾನು ಕೂಡ ಸ್ನಾನ ಮಾಡ್ದೆ ಅಡ್ಗೆ ಮನೆಯೊಳಗ್ ಹೋಗ್ತಿರ್ಲಿಲ್ಲ. ನೀವ್ ಬಂದ್ ಕೇಳಿದಿಕ್ಕೆ ಇಲ್ಲ ಅನ್ನಕ್ಕಾಗ್ದೆ ಹೋದೆ. ಅಂದ್ರೆ ನಾನ್ ಹೇಳಿದೆ ತಪ್ಪು ಅಂತೀಯಾ? ನಾನ್ ಹಾಗ್ ಹೇಳಿಲ್ವಲ್ಲ ಚಿಕ್ಕಮ್ಮ. ಸುಮ್ನೆ ನಿಂತ್ಕೊಂಡು ಮಾತಾಡೋ ಬದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಅಮ್ಮಂಗ್ ಗೊತ್ತಾದ್ರೆ ನನಗ್ ಬೈತಾರೆ. ಹೋಗೋ. ಸರಿ ಚಿಕ್ಕಮ್ಮ. ಸ್ನಾನ ಮಾಡಕ್ಕೆ ಬಾತ್ರೂಮಿಗೆ ಹೋಗ್ತಾ ಇದ್ಯಾ ಕಾವೇರಿ? ನಿಮ್ ಮನೆಯಿಂದ ಆಚೆ ಕಳ್ಸಕ್ಕೋಸ್ಕರ ನಾನು ನನ್ನ ಮಗಳು ಎಷ್ಟೋ ಪ್ಲಾನ್ಗಳು ಮಾಡಿದ್ವಿ, ಆದ್ರೆ ಎಲ್ಲ ಫೇಲ್ ಆಯ್ತು. ಅದಕ್ಕೆ ಇವತ್ತು ಕರೆಂಟ್ ಸಹಾಯ ತಗೋತಾ ಇದ್ದೀನಿ. ಶಾಕ್ ನಿನಗೆ, ಸಂತೋಷ ನಮ್ಗೆ. ಆ ದೃಶ್ಯ ನೋಡೋದಕ್ಕೆ ನಾನೀಗ್ಲೇ ಬರ್ತಾ ಇದ್ದೀನಿ. ಏಯ್ ನಿಂತ್ಕೋ. ಯಾಕೆ, ಏನಾಯ್ತು? ನನ್ ಬಾತ್ರೂಮಲ್ಲಿ ಗೀಸರ್ ವರ್ಕ್ ಆಗ್ತಿಲ್ಲ. ತಣ್ಣೀರಲ್ಲಿ ನನ್ ಸ್ನಾನ ಮಾಡಕ್ಕಾಗಲ್ಲ. ಅದಕ್ಕೆ ನಿನ್ ರೂಮಿಗೆ ಬಂದೆ. ಅಂದ್ರೆ ಬಿಸ್ನೀರ್ ತಗೊಂಡ್ ಹೋಗ್ತೀಯಾ? ಇಲ್ಲ, ಸ್ನಾನ ಮಾಡ್ಕೊಂಡೇ ಹೋಗ್ತೀನಿ. ನೀನ್ ವೇಟ್ ಮಾಡು. ನೋಡು ಶ್ರುತಿ, ನಾನು ಸ್ನಾನ ಮಾಡ್ದೆ ಅಲ್ಲಿ ಅಡಿಗೆ ಕೆಲ್ಸನ ಶುರು ಮಾಡಕ್ ಆಗಲ್ಲ. 10 ನಿಮಿಷ ಕೂತ್ಕೋ, ನಾನ್ ಬೇಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನು, ನಿನ್ಗೋಸ್ಕರ ನಾನು ವೇಟ್ ಮಾಡ್ಬೇಕಾ? ಅಷ್ಟಕ್ಕೂ ನಿನ್ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಆ ರಷ್ಯಾದವರು ನಿನ್ನನ್ನ ಹೊಗಳಿದ್ದಾರೆ ಅನ್ನೋ ಖುಷಿಗೆ ನೆತ್ತಿ ಮೇಲೆ ಕೊಂಬು ಬಂದಿದ್ಯಾ? ನಿಜವಾಗ್ಲೂ ಕೊಂಬಿದ್ದಿದ್ರೆ ಮೊದ್ಲು ಗುಮ್ಮೋದು ನಿನ್ನನ್ನೇ. ಗುಮ್ಮಿ ನೋಡು, ಕತ್ತರಿಸ್ ಬಿಸಾಕ್ತೀನಿ. ಹಾ? ಅಯ್ಯೋ ಹೌದಾ? ಅಯ್ಯೋ ನಂಗೆ ತುಂಬಾ ಭಯ ಆಗ್ತಿದೆ ಶ್ರುತಿ. ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಬೇರೆ ದಾರಿನೇ ಇಲ್ಲ. ಏಯ್, ನಾಟಕ ಮಾಡ್ಬೇಡ. ನಿನ್ ಸ್ನಾನ ಮಾಡಿಲ್ಲ ಅಂದ್ರೆ ಇಲ್ಲಿ ಏನು ಮುಳುಗ್ ಹೋಗಲ್ಲ. ಹೋಗ ಕಡೆ. ಅಯ್ಯೋ ಶ್ರುತಿ, ನೀನ್ ಯಾಕೆ ಇಲ್ಲಿದ್ಯಾ? ನನ್ ರೂಮಲ್ಲಿ ಗೀಸರ್ ಹಾಳಾಗಿದ್ಯಮ್ಮ. ಮನೇಲಿ ಇವಳ ರೂಮ್ ಮುಂದೆ ಖಾಲಿ ಇರೋದು ಅಂತ ಸ್ನಾನ ಮಾಡಕ್ ಬಂದ್ರೆ ಇವಳು ಬಿಡ್ತಾ ಇಲ್ಲ. ಒಂದಿನ ಬಿಸ್ತಿರಿಲ್ದೆ ಹೋದ್ರೆ ಸತ್ತು ಹೋಗ್ತೀಯಾ ಏನೋ? ನಿನ್ ಇವಾಗ ಯಾರು ಈ ರೂಮಿಗೆ ಬರಕ್ ಹೇಳಿದ್ದು? ಹಾ, ಅಷ್ಟಕ್ಕೂ ನಮ್ಮ ಮನೇಲಿ ನನಗ್ ಪರ್ಮಿಷನ್ ಯಾಕೆ? ನಾನ್ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ನಿನ್ ಮಾಡೋದು? ನಿನಗೆ ಬಿಸ್ತಿರ್ ಬೇಕು ಅಂದ್ರೆ ನಾನ್ ಕಾಯಿಸ್ಕೊಡ್ತೀನಿ. ಮೊದ್ಲು ನಿನ್ ರೂಮಿಗೆ ಹೋಗು. ಇಲ್ಲಿ ಬೇಡ. ಯಾಕೆ ಬೇಡ? ಇದೇನಾದ್ರೂ ಅವಳಿಗೋಸ್ಕರ ಕಟ್ಟಿರೋ ರೂಮಾ? ಇಲ್ಲ ಇವಳೇನಾದ್ರೂ ದೊಡ್ಡ ರಾಣಿನಾ? ಅದ್ ಹಾಗಲ್ಲ ಶ್ರುತಿ, ಪ್ಲೀಸ್ ನೀನ್ ರೂಮಿಗೆ ಹೋಗು. ನಾನ್ ಹೋಗಲ್ಲಮ್ಮ, ಇಲ್ಲೇ ಸ್ನಾನ ಮಾಡ್ತೀನಿ. ನಾನಾದ್ಮೇಲೆನೆ ಅವಳಿಗೆ ಹೋಗಕ್ ಹೇಳು. ಇಲ್ಲ, ಮೊದ್ಲು ಕಾವೇರಿನೇ ಮಾಡ್ಬೇಕು, ನೀನ್ ಮಾಡ್ಬಾರ್ದು. ಹಾ, ಅಂದ್ರೆ ನಿನಗೂ ಕೂಡ ಇವಳೇ ಹೆಚ್ಚಾಗ್ಬಿಟ್ಲಾ? ಅಯ್ಯೋ ಅಲ್ವೇ. ಅಮ್ಮ, ನಾನ್ ನಿಜವಾಗ್ಲೂ ನಿನ್ ಮಗಳೇನಾ? ಮಗಳು ಅಂದ್ರೆ ಪ್ರೀತಿ, ಅಭಿಮಾನ, ವಾತ್ಸಲ್ಯ, ಪ್ರೇಮ ಇದೇನಾದ್ರೂ ಇದೆಯಾ ನಿನ್ಗೆ? ಅದೆಲ್ಲ ಇರೋದಕ್ಕೇನೆ ನಿನ್ನ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರೋದು. ಹೋಗೆ. ನೀನೀಗ ಈ ರೂಮ್ ಬಿಟ್ಟು ಹೋಗ್ತೀಯಾ ಇಲ್ವಾ? ನಾನು ಹೋಗಲ್ಲ. ನಾನು ಇಲ್ಲೇ ಸ್ನಾನ ಮಾಡೋದು. ನನ್ನನ್ನು ತಡೆಯಕ್ಕೆ ನಿನ್ ಕೈಲಿ ಆಗಲ್ಲಮ್ಮ. ಹೋಗು. ಏ ಶ್ರುತಿ, ಶ್ರುತಿ ಬೇಡ ಅಂತ ಹೇಳ್ತಿದ್ರೆ ಅರ್ಥ ಆಗಲ್ವಾ? ಬೇಡ ಅಂತಿದ್ದೀನಲ್ಲ. ನಾನ್ ಕೇಳಲ್ಲಮ್ಮ. ಏ ಶ್ರುತಿ, ಹೋಗ್ಲಿ ಬಿಡಿ ಚಿಕ್ಕಮ್ಮ, ಇವಳೇ ಸ್ನಾನ ಮಾಡ್ಲಿ. ಇವಳು ಹೋಗ್ ಬಂದ್ಮೇಲೆ ನಾನ್ ಮಾಡ್ತೀನಿ. ಏನು ಬೇಡ, ಮೊದ್ಲು ನೀನೇ ಹೋಗ್ಬೇಕು. ಹಾ? ಯಾಕಮ್ಮ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ಯಾ? ಯಾಕಂದ್ರೆ ಅವಳು ಎಲ್ರಿಗೂ ಅಡ್ಗೆ ಮಾಡ್ಬೇಕು, ಅದಕ್ಕಿಂತ ಮೊದ್ಲು ಸ್ನಾನ ಮಾಡ್ಬೇಕು. ಒಂದು ದಿನ ತಿಂದಿಲ್ಲ ಅಂದ್ರೆ ಸತ್ತೇನು ಹೋಗಲ್ಲ. ಓಕೆ? ಶ್ರುತಿ, ಶ್ರುತಿ, ಶ್ರುತಿ. ಶ್ರುತಿ, ಶ್ರುತಿ. ಅಯ್ಯೋ ಶ್ರುತಿ, ನಾನಲ್ವೇ, ನೀನ್ ಹೋಗ್ತೀಯ. ಅದಕ್ಕೆ ಬೇಡ ಅಂತ ಹೇಳಿದ್ದು. ಇವಾಗ ಏನ್ ಮಾಡೋದು? ನನ್ ಮಗಳನ್ನ ಹೇಗ್ ಕಾಪಾಡ್ಕೊಳ್ಳೋದು? ಹಾ, ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಸರಿ ಹೋಗುತ್ತೆ.